ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದೆ. ಈ ಬೆನ್ನಲ್ಲೇ ಪಕ್ಷಗಳೆಲ್ಲವೂ ಕೂಡ ಭಾರಿ ಅಲರ್ಟ್ ಆಗಿದೆ, ರಣತಂತ್ರವನ್ನು ಹೂಡ್ತಿದ್ದಾರೆ. ಜೊತೆಗೆ ಬಿಜೆಪಿ ಕೂಡ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ನಿನ್ನೆ ಕೂಡ ಒಂದು ಕ್ಲಸ್ಟರ್ ಮಟ್ಟದ ಸಭೆಯನ್ನು ಮಾಡಿತ್ತು. ಇವತ್ತು ಕೂಡ 4 ಕ್ಲಸ್ಟರ್ ಮಟ್ಟದ ಸಭೆಯನ್ನು ಮಾಡ್ತಿದ್ದಾರೆ. ನಿನ್ನೆ ಹೈದರಾಬಾದ್ ಕರ್ನಾಟಕದ ಭಾಗದ ನಾಯಕರ ಸಭೆ ಆಯಿತು. ಇಂದು 4 ಕ್ಲಸ್ಟರ್ಗಳ ಬಿಜೆಪಿ ಸ್ಥಳೀಯ ನಾಯಕರು ಮೀಟಿಂಗ್ ಮಾಡ್ತಿದ್ದಾರೆ. ಇಂದು ಯಾರ್ಯಾರು ಹಾಗಾದರೆ ಮೀಟಿಂಗ್ ಮಾಡ್ತಿದ್ದಾರೆ, ಯಾವ್ಯಾವ ಕ್ಷೇತ್ರದವ್ರು ಮೀಟಿಂಗ್ ಮಾಡ್ತಿದ್ದಾರೆ ಅಂತ ನೋಡೋದಾದರೆ ಮಂಗಳೂರು, ಕಿತ್ತೂರು, ಧಾರವಾಡ, ಬೆಂಗಳೂರು ಈ ಕ್ಷೇತ್ರದ ನಾಯಕರು ಇವತ್ತು ಮೀಟಿಂಗನ್ನು ಮಾಡ್ತಾರೆ. ಕ್ಲಸ್ಟರ್ಗಳ ಸ್ಥಳೀಯ ನಾಯಕರಿಂದ ಚುನಾವಣಾ ರಣತಂತ್ರವನ್ನು ಹೂಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇಂದು 15 ಲೋಕಸಭಾ ಕ್ಷೇತ್ರಗಳ ಅಭಿಪ್ರಾಯವನ್ನು ಸಂಗ್ರಹಿಸಲಾಗುತ್ತೆ. ಇವತ್ತೊಂದೇ ದಿನ 15 ಲೋಕಸಭಾ ಕ್ಷೇತ್ರಗಳ ಅಭಿಪ್ರಾಯವನ್ನು ಸಂಗ್ರಹಿಸಲಾಗುತ್ತೆ. ಯಾವ್ಯಾವ ಕ್ಷೇತ್ರದಲ್ಲಿ ಯಾವ್ಯಾವ ರೀತಿ ಇದೆ, ಜನಗಳ ಮತವನ್ನು ಹಾಕೋದು ಓಲೈಕೆಯ ವಿಚಾರ ಯಾವ ರೀತಿ ಇದೆ, ಜನರು ಯಾವ ಕಡೆ ವಾಲ್ತಿದ್ದಾರೆ, ಅವರ ಅಭಿರುಚಿ ಏನು, ಅಥವಾ ಅಲ್ಲಿರುವಂಥ ಕಾಮಗಾರಿಗಳಾಗಿರ್ಬೋದು, ಅಭಿವೃದ್ಧಿ ಕಾರ್ಯಗಳಾಗಿರ್ಬೋದು, ಏನೇನಿದೆ ಪ್ರತಿಯೊಂದು ವಿಚಾರವನ್ನು ಕೂಡ ಇವತ್ತು ಸಂಗ್ರಹಿಸ್ತಾರೆ. ಜೊತೆಗೆ ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥ ಕ್ಷೇತ್ರ ಅದು ಹಾವೇರಿ, ದಾವಣಗೆರೆ ಮತ್ತು ಬೆಂಗಳೂರು ಉತ್ತರ ಕ್ಷೇತ್ರ. ಎಲ್ಲರೂ ಸೇರಿಕೊಂಡು ಇವತ್ತು ಕ್ಲಸ್ಟರ್ ಮಟ್ಟದ ಸಭೆಯನ್ನು ಮಾಡ್ತಾರೆ. ಕಾದು ನೋಡಬೇಕಾಗುತ್ತೆ ಈ ಒಂದು ಸಭೆಯಲ್ಲಿ ಎಲ್ಲರೂ ಸೇರಿ ಯಾವ ರೀತಿ ರಣತಂತ್ರವನ್ನು ಹೂಡ್ತಾರೆ ಅಂತ. ಗಮನಿಸ್ತಿದ್ದೀರಾ, ಲೋಕಸಭೆ ಚುನಾವಣೆಗೆ ಒಂದು ಕಡೆ ಕಾಂಗ್ರೆಸ್ ಕೂಡ ಸಭೆಯನ್ನ ಮಾಡ್ತಾ ಇದೆ. ಅಲ್ಲೂ ಕೂಡ ಅಭ್ಯರ್ಥಿ ಆಯ್ಕೆಯ ಪಟ್ಟಿಯ ವಿಚಾರವಾಗಿ ಸಾಕಷ್ಟು ಗೊಂದಲಗಳಿವೆ. ಎಲ್ಲದನ್ನೂ ಬಗೆಹರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಎಲ್ಲ ಪಕ್ಷಗಳು ಕೂಡ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಕಡೆ ಬಿಜೆಪಿ ಕೂಡ ನಿನ್ನೆಯಿಂದಲೂ ಕೂಡ ಸಭೆಯನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಚಿಕ್ಕಮಗಳೂರಿನಲ್ಲಿ ದಳಪತಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಸಭೆಯನ್ನು ಮಾಡ್ತಿದ್ದಾರೆ ಪ್ರಮುಖ ನಾಯಕರೊಂದಿಗೆ. ಸೊ ರಣತಂತ್ರವನ್ನು ಹೂಡ್ತಾ ಇದ್ದಾರೆ. ಒಂದು ಕಡೆ ದೋಸ್ತಿ ಪಕ್ಷಗಳು, ಮತ್ತೊಂದು ಕಡೆ ಕಾಂಗ್ರೆಸ್ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನುವಂಥ ಪಣ, ಮತ್ತೊಂದು ಕಡೆ ಬಿಜೆಪಿ ಈ ಬಾರಿ 28ಕ್ಕೆ 28 ಕ್ಷೇತ್ರಗಳನ್ನು ಗೆಲ್ಲಬೇಕು ಅಂತ ಹೇಳಿ ಈ ಬಾರಿ ರಣತಂತ್ರವನ್ನು ರೂಪಿಸ್ತಿದ್ದಾರೆ.